ಹಾಗಾಗಿ ಬಿಗ್ ಬಾಸನ್ನು ಸುದೀಪ್ ಸರ್ ನಡೆಸ್ಕೊಳ್ಳಲ್ಲ ಅಂತ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಇದೆ. ಎಲ್ಲದಕ್ಕೂ ಒಂದು ಹೊಸ ಪ್ರಯತ್ನ ಇದ್ದೇ ಇರುತ್ತೆ. ಪ್ರಾಬಬ್ಲಿ ಅವ್ರ ಅವಶ್ಯಕತೆ ತಿರ್ಗಾ ಇದ್ದರೆ ನನಗೆ ಗೊತ್ತಿರೋ ಸುದೀಪ್ ಸರ್ ಜನಗಳನ್ನ ನಿರಾಸೆ ಮಾಡಲ್ಲ ಅಂತ ತಿರಸ್ಕಾರ ಮಾಡಿಲ್ಲ. ಯಾವುದೇ ಆದ ರೆಕಗ್ನೇಷನ್ ಆಗಲಿ, ಯಾವುದೇ ಆದ ಸರ್ ತಿರಸ್ಕಾರ ಅನ್ನೋದು ದೊಡ್ಡ ಪದ ಆಗುತ್ತೆ. ಯಾಕಂದರೆ ಯಾರೋ ಒಬ್ಬ ಥಿಯೇಟ್ರಲ್ಲಿ ದೊಡ್ಡ ಹೌಸ್ಫುಲ್ ಆದ್ರೂ ಒಂದು ಟಿಕೆಟ್ ತಗೊಂಡು ಬರ್ತಾನೆ ಅಂತಂದರೆ ಅವನಿಗೆ ಅಥವಾ ಅವರಿಗೆ ಆ ಗೌರವ ದಕ್ಕುತ್ತೆ ಸರ್. ಹಾಗೇನೆ ಸುದೀಪ್ ಸರ್ಗೆ ಕೊಟ್ಟಿರೋ ಅಂಥ ಡಾಕ್ಟ್ರೇಟ್ ಇರ್ಬೋದು, ಸುದೀಪ್ ಸರ್ಗೆ ಕೊಟ್ಟಿರೋಂಥ ಸ್ಟೇಟ್ ಅವಾರ್ಡ್ ಇರ್ಬೋದು, ಎಲ್ಲನೂ ಅವ್ರು ರಿಸೀವ್ ಮಾಡಿದ್ದಾರೆ ಸರ್. ಅದಕ್ಕೆ ಅವರಿಗೆ ಖುಷಿ ಕೂಡ ಇದೆ. ಆದರೆ ನನಗೆ ಗೊತ್ತಿರೋ ಸುದೀಪ್ ಸರ್ಗೆ ಹೇಗೆ ಅಂತಂದರೆ ಯಾವುದೇ ಆದ ಒಂದು ಪ್ರಶಸ್ತಿ ಆಗಲಿ ಮತ್ತು ಯಾವುದೇ ಆದ ಒಂದು ಇದು ಬ್ಯಾರಿಯರ್ ಆಗಲಿ ಕೆಲಸ ಮಾಡೋದು. ಪ್ರಾಬಬ್ಲಿ ಅವರಿಗೆ ಇದರಿಂದ ದೂರ ಇರಬೇಕು ಅಂತ ಅನಿಸಿರ್ಬೋದು. ಯಾವುದೋ ರೆಕಗ್ನೇಷನಿಂದ ನಾನು ಇನ್ನೂ ಕೆಲಸ ಮಾಡ್ತೀನಿ ಇಲ್ಲ ಸರ್. ನನಗೆ ಗೊತ್ತಿರೋ ಸುದೀಪ್ ಸರ್ ಡೆಫಿನೆಟ್ಲಿ ಯಾವುದೇ ಪ್ರಶಸ್ತಿ ಬರಲಿ ಬಿಡಲಿ ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ ಅವರು ಜನಕ್ಕೆ ಕೆಲಸ ಮಾಡುವಂಥದ್ದೇ ಅವರ ಧ್ಯೇಯ ಕೂಡ. ಪ್ರಾಬ್ಲಿ ಇನ್ನೂ ಹೊಸ ಹೊಸ ರೀತಿಯಲ್ಲಿ ಬರ್ಬೋದು. ಯಾವುದೇ ರೀತಿಯಾದ ಅವರಿಗೆ ನನ್ನ ಪ್ರಶಸ್ತಿ ತಗೊಬಾರ್ದು ಅನ್ನೋದು ಮನಸ್ಸಲ್ಲಿ ಇಲ್ಲದೇ ಇರ್ಬೋದು. ಆದರೆ ಆ ಪ್ರಶಸ್ತಿನ ಗೌರವಿಸಿದ್ದಾರೆ. ಅವ್ರು ಹಾಕಿರುವಂಥ ಪ್ರತಿ ಮೆಸೇಜಲ್ಲೂ ಹೇಳಿದ್ದಾರೆ, ನಾನು ಎಲ್ಲ ಜೀವರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಗೌರ್ಮೆಂಟಿಗೆ ಕಲರ್ ಹಾಕ್ತೀನಿ, ಪ್ಲಸ್ ನಾನು ಅದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಇದಕ್ಕಿಂತ ಚೆನ್ನಾಗಿ ಯಾರಿಗಾದರೂ ಅವ್ರು ಯಾವಾಗಲೂ ಏನಾದ್ರು ಒಂದು ಹೇಳ್ತಾರೆ ಅನ್ನೋದು ಅರ್ಥ ಇರುತ್ತೆ. ಪ್ರಾಬಬ್ಲಿ ಯಾರೋ ಅಪ್ಕಮಿಂಗ್ ಇರ್ಬೋದು, ಇನ್ನೂ ಚೆನ್ನಾಗಿ ಮೇಲ್ ಬರೋ ಅಂಥ ಅವರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶನೂ ಇರ್ಬೋದು. ಬಟ್ ಅದು ನನ್ನ ಹೂವೇ ಕೂಡ ಅವರು